ಭಾಗ್ಯದ ಬಾಗಿಲು ತೆರೆಯುವ ಸಮಯ ಕೂಡಿ ಬಂತೆಂದರೆ ಕಾಲಕೂಟ ವಿಷವೂ ಕೂಡ ಅಮೃತವಾಗಿ ಪರಿಣಮಿಸುವುದು. ಅಂತೆಯೇ ಇಂದು ನನ್ನ ಕೈಯಲ್ಲಿ ಸಿಕ್ಕಿತು ಈ ಸದಾನಂದನ ಮನೆಯ ತಿಜೋರಿಯ ಬೀಗದ ಕೈ. ಇದರ ಸಹಾಯದಿಂದ ಸಾವಿತ್ರಿಯ ಕೈಯಿಂದ ಸಾಕಷ್ಟು ಹಣ ಸೆಳೆದುಕೊಳ್ಳಬೇಕು. ಅಂದಾಗ ನನ್ನ ಮುಂದಿನ ಸುಖ ಜೀವನಕ್ಕೆ ಅಪರಿಮಿತ ಆನಂದ. ಏನು ಆನಂದದಲ್ಲಿ ತೇಲಾಡ್ತಾ ಇದ್ದಿಲ್ಲ? ಯಾಕೆ ಬಂದು ಬಹಳ ಸಮಯವಾಯ್ತೇನು? ಸಾವಿತ್ರಿ, ಸಿರಿ ಸಂಪತ್ತಿನಲ್ಲಿ ಸಮಯ ಸರಿದು ಹೋದದ್ದೇ ಗೊತ್ತಾಗುವುದಿಲ್ಲ. ಇಂದು ನಿನ್ನಿಂದ 2 ಮಹತ್ವದ ಕಾರ್ಯಗಳಾಗಬೇಕಾಗಿದೆ. ಆ 2 ಕಾರ್ಯಗಳನ್ನು ನೀನು ಯಾವ ಆತಂಕವಿಲ್ಲದೆ ಮಾಡಿ ಮುಗಿಸಿದ್ದೆ. ಆದರೆ ಆಯುಷ್ಯ ಪರ್ಯಂತರ ಮುಂದಿನ ನಿನ್ನ ಸುಖ ಜೀವನಕ್ಕೆ ಯಾವ ಅಡ್ಡಾತಂಕಗಳು ಬರುವುದಿಲ್ಲ. ಹೇಳಿ, ಅದು ಯಾವ ಕಾರ್ಯ ಅಂತ? ಎಂತ ಕಠಿಣವಾಗಿದ್ರೂ ಕೂಡ ಆ ಕೆಲಸವನ್ನು ನಾನು ಮಾಡಿ ಮುಗಿಸ್ತೇನೆ. ಇದು ನಿಜವೇ? ಯಾಕೆ ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ಲವೇ? ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ನಿಮ್ಮ ಕೆಲಸವನ್ನು ಖಂಡಿತವಾಗಿ ನಾನು ಮಾಡಿ ಮುಗಿಸ್ತೀನಿ ಅಂತ. ಹಾಗಾದರೆ ತೆಗೆದುಕೋ ಈ ಬೀಗದ ಕೈಯನ್ನು. ತಿಜೋರಿಯ ಬಾಗಿಲನ್ನು ತೆರೆದು ಇದ್ದ ಬಿದ್ದ ಸಂಪತ್ತಿನೆಲ್ಲ ಈ ಬ್ಯಾಗಿನಲ್ಲಿ ತುಂಬಿ ತಂದು ಕೊಡು ನನ್ನ ಕೈಯಲ್ಲಿ. ಆಗ್ಲಿ ರಾಜ, ಆದ್ರೆ ಮುಂದಿನ ವಿಷಯ ಅಕ್ಷರ ಸಹ ಬೆಚ್ಚಿ ಹೇಳುವೆ ನಿನ್ನೆದುರು ಚಲ್ಲಿ. ಆಯ್ತು, ಈಗಲೇ ತಿಜೋರಿಯಲ್ಲಿದ್ದ ಹಣ ಆಭರಣ ಎಲ್ಲವನ್ನು ತೆಗೆದುಕೊಂಡು ಬರ್ತೀನಿ. ಓಕೆ. ಹೋಗು ಹೋಗು ಅವಿವೇಕ ಹೆಣ್ಣೆ, ನೀನೋಗಿ ಕಾಯ್ದು ಕುಳಿತಿದ್ದ ನಿನ್ನ ದುರಂತತೆಯ ಸಾವು ಯಮ ಶಾಸನದಲ್ಲಿ. ಇಂದು ನಾ ಚಲುವೆ ಎಂದು ಕಟ್ಟಿದ ಈ ನಿನ್ನ ಆಸೆ ಆಕಾಂಕ್ಷೆಗಳ ಗೋಡು ಈ ಮಧುಕರನ ಮಹತ್ವಾಕಾಂಕ್ಷೆಯ ಭೀಕರ ಬಿರುಗಾಳಿಗೆ ಸಿಕ್ಕು ತರಗಲೆಗಳಂತೆ ತೂರಿ ಹೋಗುವ ಪಕ್ಷಿ. ಆಮೇಲೆ ಈ ನಿನ್ನ ದೇಹ ಹದ್ದು ನಾಯಿ ನರಿಗಳ ಪಾಡು. ನೋಡಿ, ನೀವೇ ಹೇಳಿದಾಗೆ ತಿಜೋರಿಯಲ್ಲಿದ್ದ ಎಲ್ಲ ಒಡವೆ ವಸ್ತ್ರವನ್ನು ತೆಗೆದುಕೊಂಡು ಬಂದು ಇಲ್ಲಿ ತುಂಬ ಹಾಕಿದ್ದೇನೆ, ತೆಗೆದುಕೊಳ್ಳಿ. ಥ್ಯಾಂಕ್ ಯು ಸರ್. ತೆಗೆದುಕೋ ಈ ವಿಷದ ಬಾಟಲಿಯನ್ನು. ಈ ದಿನ ಇದನ್ನು ಊಟದಲ್ಲಿ ಬೆರೆಸಿ ಕೊಟ್ಟು ಬಿಡುವ ಸದಾನಂದನಿಗೆ. ಅರೆ ಕ್ಷಣದಲ್ಲಿ ಹಾರಿ ಹೋಗುವುದು ಆ ಸದಾನಂದನ ಪ್ರಾಣ ಪಕ್ಷಿ. ಯಾರ ಪ್ರಾಣ ಪಕ್ಷಿಯನ್ನು ಹಾರಿಸಂದು ನಿನ್ನ ಪ್ರೇಯಸಿಗೆ ಹೇಳುತ್ತಿರುವೆಯೋ ಮಿತ್ರದ್ರೋಹಿ, ಎಲ್ಲೋ ವಂಚಕಿ. ನಿನ್ನ ಮೇಲೆ ವಿಶ್ವಾಸವಿಟ್ಟ ನಿನ್ನ ಪತಿಗೆ ವಿಷ ಹಾಕಲು ಸಿದ್ಧಳಾಗಿರುವೆಯಾ ಕುಲಘಾತಕಿ. ಹೊರಬೀಳಿರಿ ನನ್ನ ಮನೆಯಿಂದ. ಸದಾನಂದ್, ನಾವು ಮೊದಲು ಮನೆಯಿಂದ ಹೊರಬೀಳುವ ಮೊದಲೇ ನೀನು ಈ ಲೋಕವನ್ನೇ ಬಿಟ್ಟು ಹೊರ ಹೋಗಬೇಕಾಗುವುದು ಜೋಕೆ. ಸಾವಿತ್ರಿ, ತಿಳಿಸಿ ಹೇಳು ಈ ಬುದ್ಧಿಗೇಡಿಗೆ, ಈ ಮನೆಯ ಸರ್ವಾಸ್ತಿಗೆ ಒಡೆಯರಾರೆಂದು. ಮನೆ ಎಲ್ಲಿದೆ ಎಂದು ಈ ಸರ್ವಾಸ್ತಿಯನ್ನು ನನ್ನ ಹೆಸರಿಗೆ ನೀನು ಮಾಡಿದ್ಯೋ ಅಂದೇ ಮನೆ ಹಕ್ಕನ್ನು ನೀನು ಕಳೆದುಕೊಂಡಿದ್ಯಾ. ಈ ಮನೆಯಲ್ಲಿ ನಿಂದು ಯಾವುದು ಹಕ್ಕಿಲ್ಲ. ಸುಮ್ಮನೆ ಹೊರಬಳಿಲಿಂಗ. ತೂ ನಿರ್ಲಜ್ಜ ಹೆಣ್ಣೆ, ಈ ನಿನ್ನ ಅಸಹ್ಯ ಮುಖ ಸಹಿತ ನೋಡಲಾರೆ. ಇಂದಿಲ್ಲು ನಿನ್ನ ಕುತ್ತಿಗೆಯನ್ನು ಹಿಚುಕೆ ಹಾಕಿ ನಿಮ್ಮಿಬ್ಬರ ಇಲ್ಲಿಯೇ ಮುಗಿಸಿ ಬಿಡುವೆ ನಿಮ್ಮಿಬ್ಬರ ಕಾಮ ಚಲ್ಲ. ಸದಾನಂದ್, ನೀನು ನಿನ್ನ ಪ್ರೇಯಸಿಯ ಕುತ್ತಿಗೆಗೆ ಕೈ ಹಚ್ಚಿದ್ದೆಯಾದರೆ ಅರೆ ಕ್ಷಣದಲ್ಲಿ ಹಾರಿ ಹೋಗುವುದು ನಿನ್ನ ಪ್ರಾಣ ಪಕ್ಷಿ. ನನ್ನ ಹೆಸರಿನ ಮೇಲೆ ಎಲ್ಲಿಯಾದರೂ ಬದುಕಿಕೊಂಡು ಕೂಡಿಕೋ ಆ ನಿನ್ನ ಸತಿ ಸಹೋದರನನ್ನು. ನೋಡು, ಒಳ್ಳೆ ಮಾತಿನಿಂದ ಹೋದ್ರೆ ಸರಿ, ಇಲ್ಲವಾದ್ರೆ ನಿನಗೆ ಸಿಗೋದು ನನ್ನ ಪಾದ ಸಾಕ್ಷಿ ಒಂದೇ. ಅವಿವೇಕೆ ಕುಲಘಾತಕಿ, ಕೇಳಲಾರೆ ಈ ನಿನ್ನ ಅಸಹ್ಯ ನೋಟ.
ಎಲ್ಲೋ ಮಧುಕರ ವಂಚಕ, ಎಷ್ಟು ದಿನದಿಂದ ಹೊಂಚು ಹಾಕಿ ಈ ಸೂಳೆಯೊಂದಿಗೆ ಸಂಚು ಹಾಕಿಕೊಂಡು ಕುಳಿತಿದ್ದೀಯೋ ಮೋಸಗಾರ. ತೂ ಪಾಪಿಗಳೇ, ಕಟುಕ, ಮೋಸ, ಪಾಪ, ಪುಣ್ಯ, ನ್ಯಾಯ, ನೀತಿ, ಧರ್ಮವೂ ಇಲ್ಲದ ಮೋಸಗಾರರು. ಯಾರು ಮೋಸಗಾರರು ದಯಾನಂದ್? ಮುತ್ತಿನಂತ ಹೆಂಡತಿ ಮನೆಯಲ್ಲಿದ್ದರು, ಅವಳ ಮೇಲೆ ಮತ್ತೊಬ್ಬಳನ್ನು ಮದುವೆ ಮಾಡಿಕೊಂಡು ಬಂದ ದ್ರೋಹಿ ಯಾರು ಸದಾನಂದ್? ನೀನೋ ಅಥವಾ ನಾನು? ಗರ್ಭಿಣಿಯಾದ ಹೆಂಡತಿಯನ್ನು, ಒಡ ಹುಟ್ಟಿದ ಸಹೋದರನನ್ನು ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರ ಹಾಕಿದ ದ್ರೋಹಿ ಯಾರು ಸದಾನಂದ್? ನೀನೋ ಅಥವಾ ನಾನು? ಏನೊಂದನ್ನು ಅರಿಯದೆ ತನ್ನ ತಂಗಿಯನ್ನು ಕರೆಯಲು ಬಂದ ಬಡ ಶಂಕರನ ಮೇಲೆ ಕಳುವಿನ ಆರೋಪ ಹೊರಿಸಿ ಅವನನ್ನು ಜೈಲಿಗೆ ಕಳುಹಿಸಿದ ಧರ್ಮದ್ರೋಹಿ ಯಾರು ಸದಾನಂದ್? ನೀನೋ ಅಥವಾ ನಾನು? ಹೆಚ್ಚಿಗೆ ಉಚ್ಚರಿಸಿದ್ದೆ ಆದರೆ ಇಂದಿಲ್ಲಿಯೇ ಪ್ರಾಣಕ್ಕೆ ಎರಗಾಗುವೆ ಜೋಕೆ. ಎಲ್ಲೋ ಅವಿವೇಕಿ, ನನ್ನ ಮಿಲ್ಲಿನ ಮ್ಯಾನೇಜರ್ ಆಗಿ ಕಸ ಬಳಿಯುತ್ತಾ ನನ್ನ ಮನೆಯಲ್ಲಿ ಅನ್ನ ತಿಂದುಕೊಂಡು ಬಿದ್ದ ನಾಯಿ. ಮರ್ಯಾದೆ ಬಿಟ್ಟು ಮಾತನಾಡಿದರೆ ನಿಮ್ಮೀರ್ವರ ಮರ್ಯಾದೆ ಬಿಟ್ಟು ಮಾತನಾಡಿದರೆ ನಿಮ್ಮಿಬ್ಬರನ್ನು ಈಗಲೇ ಕಾರಾಗೃಹಕ್ಕೆ ಕಳಿಸಿ ಶಿಕ್ಷೆಗೆ ಗುರಿಪಡಿಸುವ ಶಕ್ತಿ ನನಗಿದೆ. ಆದರೆ ನಾನಿನ್ನೂ ಮರ್ಯಾದೆ ಬಿಟ್ಟು ನಿಂತಿಲ್ಲ, ತಿಳಿಯಿತೆ? ತಿಳಿದಿದೆ ಸದಾನಂದ್, ತಿಳಿದಿದೆ. ಈ ನಿನ್ನ ಮಾನ ಮರ್ಯಾದೆ ಎಷ್ಟಿದೆ ಎಂದು ನಾನೆಂದೋ ತಿಳಿದಿದ್ದೇನೆ. ಓರ್ವ ಬಣ್ಣದ ಮಾತಿನ ಹೆಣ್ಣಿನ ವ್ಯಾಮೋಹಕ್ಕೆ ಬೆರಗಾಗಿ ಮಾಡಿಕೊಂಡ ಮಡದಿಯನ್ನೇ ಮರೆತು ಇವಳನ್ನು ರಿಜಿಸ್ಟರ್ ಮ್ಯಾರೇಜ್ ಮನೆ ಮಾಡಿಕೊಂಡು ಮನೆಗೆ ಕರೆದುಕೊಂಡು ಬರುವಾಗ ಎಲ್ಲಿದ್ದವ ಈ ನಿನ್ನ ಮಾನ ಮರ್ಯಾದೆಗಳು? BA ಪದವೀಧರನಾಗಿ ಸದಾ ಸನ್ಮಾರ್ಗದಲ್ಲಿ ನಡೆದು ಇನ್ನೊಬ್ಬರ ಹಿತಚಿಂತನೆ ಮಾಡುತ್ತಿದ್ದ ಒಡ ಹುಟ್ಟಿದ ಸಹೋದರನನ್ನು ಮನೆಯಿಂದ ಹೊರ ಹಾಕುವಾಗ ಯಾವ ಭಿಕಾರಿಗೆ ಮಾರಿಕೊಂಡಿದ್ದೆಯೋ ಈ ನಿನ್ನ ಮಾನ ಮರ್ಯಾದೆಯನ್ನು? ಸದಾನಂದ್, ಹೆಚ್ಚಿಗೆ ಉಚ್ಚರಿಸಿದ್ದೆಯಾದರೆ ಇದು ಈ ನನ್ನ ಕೈಯೊಳಗಿನ ಪಿಸ್ತೂಲಿನ ಗುಂಡು ನಿನ್ನ ಯೋಧಯ ಗುಂಡಿಗೆ ಬೆಚ್ಚುವುದು ಯಾಕೆ? ಸಾವಿತ್ರಿ, ಹೆದರಬೇಡ, ನಾನಿರುವೆ. ಕಮಾನ್, ಸ್ಟಾರ್ಟ್ ಇಮಿಡಿಯೇಟ್ಲಿ. ಎಲ್ಲಿರುಳೋ ಜಾರಿಣಿ? ನಿರಪರಾಧಿಯಾದ ನನ್ನ ಮೇಲೆ ಕಳುವಿನ ಆರೋಪವನ್ನು ಹೊರಿಸಿದ ಚಾಂಡಾಲಿನಿ. ಏ ಸಾವಿತ್ರಿ, ಬಾ ಹೊರಗೆ. ಯಾರು ಇಲ್ಲಿ ಬಿದ್ದುಕೊಂಡಿರುವರು? ಸದಾನಂದ ಮಾಮ, ಇದೇನು ನಿಮ್ಮ ಸ್ಥಿತಿ? ಹೀಗೇಕೆ ಬಿದ್ದುಕೊಂಡಿರುವಿರಿ? ನಿಮ್ಮ ರಟ್ಟೆ ಒಳಗಿಂದ ಒಂದೇ ಸಮನೆ ರಕ್ತ ಸುರಿಯುತ್ತಿದೆಯಲ್ಲ, ಕಾರಣವೇನು ಮಾಮ? ಶಂಕರ, ನನ್ನ ಸರ್ವ ಅಪರಾಧವನ್ನು ಕ್ಷಮಿಸು, ನಿನಗೆ ಕೈ ಮುಗಿಯುವೆ. ಮೊದಲು ಒಂದಿಷ್ಟು ನೀರು ಕುಡಿಸಿ ಪುಣ್ಯ ಕಟ್ಟಿಕೋ ಶಂಕರ. ಸ್ವಲ್ಪ ತಡೆ. ತೆಗೆದುಕೊಳ್ಳಿ, ನಿಧಾನವಾಗಿ ಕುಡಿ. ನಿಮ್ಮ ರಟ್ಟಿಗೆ ಗುಂಡು ಬೀಳಲು ಕಾರಣವೇನು ಮಾಮ? ಇದು ನಾನು ಗೈದ ಪಾಪದ ಫಲವಪ್ಪ.
ಸಾಧ್ವಿಯಾದ ಹೆಂಡತಿಯನ್ನು, ಒಡ ಹುಟ್ಟಿದ ಸಹೋದರನನ್ನು ಮನೆಯಿಂದ ಹೊರ ಹಾಕಿದ್ದಕ್ಕೆ, ನಿರಪರಾಧಿಯಾದ ನಿನ್ನನ್ನು ಜೈಲಿಗೆ ಕಳಿಸಿದ್ದಕ್ಕೆ ಆ ದೇವರು ನನಗೆ ತಕ್ಕ ಪ್ರಾಯಶ್ಚಿತ್ತ ಕೊಟ್ಟಿದ್ದಾನೆ ಶಂಕರ. ನಿನ್ನ ತಂಗಿ ಮನೆಯ ಧರ್ಮ ದೇವತೆ ಚಾಂಡಾಲರಾದ ಮಧುಕರ ಸಾವಿತ್ರಿಯರಿಬ್ಬರು ಕೂಡಿ ನನ್ನ ಮನೆಯಲ್ಲಿನ ಹಣವನ್ನೆಲ್ಲ ಅಪಹರಿಸಿಕೊಂಡು ನನಗೆ ಗುಂಡಿಕ್ಕಿ ಹೋಗಿದ್ದಾರಪ್ಪ. ಬೇಗನೆ ಈ ವಿಷಯವನ್ನು ಪೊಲೀಸ್ ಸ್ಟೇಷನ್ಗೆ ತಿಳಿಸು ಶಂಕರ. ಹಿರಿಯರಾದ ತಾವು ಕಿರಿಯರಾದ ನಮಗೆ ಹೀಗೆಲ್ಲ ಮಾತನಾಡಬಾರದು. ಹಾಂ, ಆ ವಿಷಯವನ್ನು ಮರೆತು ಬಿಡಿ. ಮೊದಲು ನಿಮ್ಮನ್ನು ದವಾಖಾನೆಗೆ ಅಡ್ಮಿಟ್ ಮಾಡಿ ನಂತರ ಕಳ್ಳರನ್ನು ಹಿಡಿಯಲು ಪೊಲೀಸನಿಗೆ ತಿಳಿಸುತ್ತೇನೆ. ನಡೆ ಮಾಮ, ದವಾಖಾನೆಗೆ ಹೋಗೋಣ. ಶಂಕರ, ಅಯ್ಯೋ